ಮದರ್ ತೆರೇಸಾ ನೊಬೆಲ್ ಪ್ರಶಸ್ತಿ ತಗೊಂಡು ಎಲ್ಲೋ ಒಂದು ಹಾಸ್ಪಿಟಲ್ಗೆ ಸೇವೆ ಮಾಡಿ. ಆದರೆ ದಾನಮ್ಮ ತಾಯಿಯವರು ಅಖಂಡ ಭಾರತವನ್ನು, ಭೂಭಾಗವನ್ನು ಎಲ್ಲ ಸುತ್ತಾಡಿ, ನಮ್ಮ ಭಾರತದ ಭೂಭಾಗವನ್ನು ಸುತ್ತಾಡಿ ಎಲ್ಲಿ ಹೋದರಲ್ಲಿ ರೂತಿ ಲಿಂಗ ರುದ್ರಾಕ್ಷಿಯನ್ನು ಕೊಟ್ಟು ಎಲ್ಲರ ಮಾನಸಿಕವಾದನ್ನು ಸರಿಯಾಗಿ ತಿಳಿಸಿ ಅವರಿಗೆ, ಮತ್ತು ಎಷ್ಟು ಜನ ಜಗಳ ಮಾಡ್ಕೊಳ್ತಾರೆ, ಧರ್ಮ ಯುದ್ಧ ಆಗುತ್ತಂಥದ್ದೆಲ್ಲ ಸರಿಪಡಿಸಿ, ಮತ್ತು ಎಷ್ಟೋ ಜನ ರೋಗ ರುಜಿನದಿಂದ ಬಳಲ್ತಕ್ಕಂಥವ್ರಿಗೆ ಇವತ್ತಿನ ಸಾವಿತ್ರಿಬಾಯಿ ಫುಲೆ ಗ್ರೇಟ್ ಆಗಿಬಿಡ್ತಾರೆ, ನಮಗೆ ಮದರ್ ತೆರೇಸಾ ಗ್ರೇಟ್ ಆಗಿಬಿಡ್ತಾರೆ. ಆದರೆ ದಾನಮ್ಮ ತಾಯಿಯವರು ಇವೆಲ್ಲರಿಗೂ ಪ್ರೇರಣೆ ಅನ್ನುವಂತೆ 12ನೇ ಶತಮಾನದಲ್ಲಿ ಜೀವದ ಹಂಗು ತೊರೆದು ಅವರಿಗೆ ಜೀವ ಕೊಟ್ಟಿರ್ತಕ್ಕಂಥ ಮಹಾತಾಯಿ ದಾನಮ್ಮನವರಾಗಿದ್ದಾರೆ. ಅದಕ್ಕಾಗಿ ದಾನಮ್ಮ ತಾಯಿಯರಿಗೆ ಎಷ್ಟು ನೊಬೆಲ್ ಪ್ರಶಸ್ತಿ ಕೊಟ್ಟರು ಸಹಿತ ಕಡಿಮೆ ಇದೆ ಈಗಿನ ಕಾಲ ನೋಡಿದ್ದಾರೆ. ಅಂಥ ನಿಸ್ವಾರ್ಥ ಪ್ರೇಮವನ್ನು ಇಟ್ಟುಕೊಂಡು ಸಮಾಜದ ಕಳಕಳಿ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದ್ರೆ, ನೋಡ್ರಿ, ನೀವು ಯಾವುದರ ಗುಡಿ ಹೋಗ್ರಿ, ತಾಯಿ ನಿಮ್ಗೆ ಭಾಳ ಹೆಮ್ಮೆ ಇರಬೇಕು. ಇದೇ ದಾನಮ್ಮ ನುಡಿಸ್ಲತ್ತಿರ್ತಾರೆ, ನಾನು ಬಿಡೋದಲ್ಲ. ನೀವು ಯಾವುದೇ ಗುಡಿ ಒಳಗಡೆ ಹೋಗಿ, ಅಲ್ಲಿ ಗರ್ಭಗುಡಿ ಒಳಗಡೆ ನಿಮ್ಗೆ ಹೆಣ್ಮಕ್ಳಿಗೆ ಬಿಟ್ಕೊಳ್ಳೋದಿಲ್ಲ, ಅದು ಹೆಣ್ಣು ದೇವತಿದ್ರು ಬಿಟ್ಕೊಳ್ಳೋದಿಲ್ಲ. ಆದರೆ ದಾನಮ್ಮ ತಾಯಿಯವರು ಹೆಣ್ಣು ಗಂಡು ಲಿಂಗ ಭೇದ ಇಲ್ಲದೆ, ಆ ಜಾತಿ ಈ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ತನ್ನ ಸಾಮೀಪ್ಯದಲ್ಲಿ ಕುಳಿತುಕೊಂಡು ಅವ್ರಿಗೆಲ್ಲ ಥರದ ಭಕ್ತಿಯ ಮಾರ್ಗದೊಂದಿಗೆ ಅವ್ರನ್ನ ಹಾರೈಸ್ತಕ್ಕಂಥ ಶಕ್ತಿ ಅವತ್ತು ಕೊಟ್ಟಿದ್ರು, ಇವತ್ತೂ ಸಹಿತ ಗರ್ಭಗುಡಿ. ಸೊ ನಾವು ತಿಳ್ಕೋಬೇಕು, ಶರಣರು ನಮ್ಮ ದಾನಮ್ಮ ತಾಯಿಯವರದ್ದು ಆ ವಿದ್ವತ್ತು, ಜ್ಞಾನ, ಅವ್ರು ಮಾಡಿರ್ತಕ್ಕಂಥ ಒಂದು ಭಕ್ತಿ ಪರಾಕಾಷ್ಠೆ ಇವತ್ತಿಗೂ ಅದು ಸಂಚಲನವನ್ನು ಉಂಟು ಮಾಡ್ತದೆ. ಹಾಗಾಗಿ ಭಕ್ತಿ ತರಂಗಗಳು ಇವತ್ತಿಗೂ ಇದ್ದಾವೆ. ನಾನು ಕಳೆದ 15 ವರ್ಷದಿಂದ ನಮ್ಮ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ಚಾಚು ತಪ್ಪದೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಹಿತ ದಾನಮ್ಮನ ಜ್ಯೋತಿ ಯಾತ್ರೆಯನ್ನು ಬಿಟ್ಟಿಲ್ಲ. ಯಾಕಂದರೆ ಅವ್ರದ್ದೇ ಪ್ರೇರಣೆ. ಇಲ್ಲಿಂದ ಉಮರಾಣಿಯಿಂದ ತಾಯಿ ನಡ್ಕೊಂಡು ಹೋಗಿ ಇಲ್ಲಿ ಮುಚ್ಚಂಡಿಯಲ್ಲಿ ಅನುಷ್ಠಾನ ಮಾಡಿ ಮುಂದೆ ಹಾಗೆ ಮೊಳಕೇರದಲ್ಲಿ ಅವ್ರಿಗೆ ಬರೆದು ಕೊಟ್ಟಿದ್ದಿಲ್ಲ, ಎಲ್ಲ ಆಗಬೇಕಂತ ನನ್ನ ಸಂಕಲ್ಪ ಇದೆ. ಅವ್ರು ಎಲ್ಲೆಲ್ಲೆಲ್ಲೇ ನಡ್ಕೊಂಡು ಹೋಗ್ಯಾರ ಅಲ್ಲೆಲ್ಲ ಗುಡಿಗಳಾಗಿವೆ, ಎಲ್ಲೆಲ್ಲೆಲ್ಲಿ ಹೋಗ್ಯಾರ ಅಲ್ಲೆಲ್ಲ ಅವ್ರ ಭಕ್ತಿ ಮಾರ್ಗ ಹರಿದಂಚಿದೆ. ಹಾಗಾಗಿ ಚರ್ಚಾ ಮಾರ್ಗದಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ನಮ್ಮ ಗುಣತೀರ್ಥ ಮೊಳಕೇರದಲ್ಲಿ ಮೊಳಿಗೆ ಮಾರಾಯಣ ದರ್ಶನ ಮಾಡಿಕೊಂಡು ಅವರಿಗೆ ಚರ್ಚೆ ಮಾಡಿ ಧರ್ಮದ ವಿಷಯದಲ್ಲಿ. ಗುಣತೀರ್ಥ ಅಂತ ನಾವೇನು ಆಶ್ರಮ ಕಟ್ಟಿದ್ವಿ, ಅಲ್ಲಿ 500 ಎಕರೆ ಫಾರೆಸ್ಟ್ ಇದೆ. ಅಲ್ಲಿ ಗವಿ ಎಷ್ಟು ದೊಡ್ಡದಂದರೆ, ಇವತ್ತು ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿ ತಾಯಿಯವ್ರಿಗೇನು ಗವಿ ಇದೆ ನೋಡಿ, ಅದಕ್ಕಿಂತ ಬಹಳ ದೊಡ್ಡದು, 8 ಕಿಲೋಮೀಟರ್ ಸುರಂಗ ಇದೆ. ತಾಯಿಯವರು ಲಿಂಗಾನುಷ್ಠಾನ ಮಾಡಿರ್ತಕ್ಕಂಥದ್ದು ಅದೆಲ್ಲ ಸಿಕ್ಕಿದೆ. ಆಮೇಲೆ ನಾರಾಯಣಪುರದಲ್ಲಿ ಕಾಲರ ಪ್ಲೇಗ್ ಇದ್ದವ್ರೆ ಅವರಿಗೆಲ್ಲ ಸರಿಪಡಿಸಿ ಅಲ್ಲಿ ಕಾಯಕ ದಾಸೋಹ ಮಾಡಿದೆ. ಅಲ್ಲಿ 180 ಎಕರೆ ಕೆರೆ ಇವತ್ತು ಒಂದು ಹನಿ ನೀರು ಕಡಿಮೆ ಆಗಲ್ಲ. ದಾನಮ್ಮ ತಾಯಿಯಲ್ಲಿ 1,96,000 ಜನರಿಗೆ ದಾಸೋಹ ಮಾಡಿಸಿರ್ತಕ್ಕಂಥ ಜಾಗ. ಅವರಿಗೆ ಆ ಮನೆತನ ಶಿವಲಿಂಗಪ್ಪ ತಾಂಬಳೆ ಅಂತಿದ್ದಾರೆ, ಅವ್ರ ಮನೆತನದವ್ರು ಇವತ್ತಿಗೂ ಚಟ್ಟೆ ಬಸ್ಸಿಗೆ ಬಂದು ಅವ್ರ ಜ್ಯೋತಿ ತೊಗೊಂಡೋಗಿ ಅಲ್ಲಿ ಯುಗಾದಿ ದಿವಸ ಕಲ್ಯಾಣಕ್ಕೆ ಪ್ರವೇಶ ಮಾಡ್ಯಾಳ ಅಂತೇಳಿ ಆ ದಾನಮ್ಮ ತಾಯಿಯವರು ಕಾಂಡ ಮಾಡ್ತಾರೆ ಇವತ್ತಿಗೂ ನಾರಾಯಣಪುರದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಇತಿಹಾಸ ದಾನಮ್ಮ ಇರೋದ್ರಿಂದ ಎಲ್ಲೋ ಒಂದು ಕಡೆ ಶರಣರು ಮೆಟ್ಟಿದ ಧರೆ ನಿಮ್ಮ ಶರಣರಿದ್ದ ಪುರ ಕೈಲಾಸಪುರ, ನಿಮ್ಮ ಶರಣರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ. ಅವಿಮುಕ್ತಂದ್ರೆ ಪಾಪ ಇಲ್ಲಾರ್ದ ಕ್ಷೇತ್ರ. ನಾನು ಉಬ್ರಾಣಿಗೆ ಬಂದಿದ್ದೇನೆ. ಏನು ಪ್ರವಚನ ನಡೀತಿದ್ರಿ ಉಬ್ರಾಣಿಯಲ್ಲಿ. ನಮ್ಮ ಗುಡ್ಡಾಪುರದಲ್ಲಿ ಪ್ರವಚನ ಮಾಡಿದ್ರೆ ಅಂತಂದ್ರೆ ಜನಗಳು ಹೋಗೋದು ಬರೋದು ನಡೀತಿರ್ತದೆ. ಅಲ್ಲಿ ಹೇಳೋರು ಎಕಡೋ ಕೇಳೋರು ಎಕಡೋ ಏನು ಮಾಡೋರು ಇಲ್ಲ. ಆದರೆ ಪಿನ್ ಡ್ರಾಪ್ ಸೈಲೆನ್ಸ್ ಉಮರಾಣಿಯಲ್ಲಿ ತುಂಬಿ ಹೋಗ್ಬಿಟ್ಟಿರುತ್ತೆ. ನಾನು 1 ವರ್ಷ ಜಾತ್ರೆಗೆ ಬಂದಿದ್ದೇನೆ. ಅಂದರೆ ದಾನಮ್ಮ ತಾಯಿಯವರು ಜನಿಸಿರ್ತಕ್ಕಂಥ ಈ ಒಂದು ಸ್ಥಳ ಧರೆಯಲ್ಲೇ ಅಧಿಕವಾಗಿರ್ತಕ್ಕಂಥ ಒಂದು ಸ್ಥಳ. ಸಾಕ್ಷಾತ್ ಪಾರ್ವತಿ ಅವತಾರವಾಗಿ, ಆ ಇಚ್ಛಾಶಕ್ತಿ ಅವತಾರವಾಗಿ ಜನಿಸಿ ಬಂದಿರತಕ್ಕಂಥ ದಾನಮ್ಮ ಎಷ್ಟು ಪುಣ್ಯವಂತರು ನೀವು. ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ತೀವಲ್ಲ, ನಾವು ಎಷ್ಟು ಪುಣ್ಯವಂತರ ದರ್ಶನ. ಹಾಗಾಗಿ ಶರಣರು ಅವರ ದೇಹದಿಂದ ಮಹಾತ್ಮರು ಹೋಗಿರ್ಬೋದು, ಆದರೆ ಅವರು ನುಡಿದು ಅವರ ಅನುಷ್ಠಾನ ಮಾಡಿರ್ತಕ್ಕಂಥ ಶಕ್ತಿ ಫಲ ಅದು ಯಾವತ್ತೂ ವಿಷಯ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಕಾಲಾತೀತವಾಗಿ ಇಲ್ಲಿ ಭೂಮಿ ಮೇಲೆ ಇರುತ್ತದೆ. ಹಾಗಾಗಿ ಈ ಜನ್ಮಸ್ಥಳ ಅಭಿವೃದ್ಧಿ ಆಗಬೇಕು. ಆನಂತರದಲ್ಲಿ ಅಲ್ಲಿ ಮುಚ್ಚಂಡಿಯಲ್ಲಿ ಕೆರೆ ಹತ್ರ ಅನುಷ್ಠಾನ ಮಾಡಿರ್ತಕ್ಕಂಥ ಅದು ಅಭಿವೃದ್ಧಿ. ನಿನ್ನೆ ಸಾಯಂಕಾಲ ಕಾರ್ಯಕ್ರಮ ಇತ್ತದು, ಅದು ಅಭಿವೃದ್ಧಿ ಆಗಬೇಕು. ಅಪ್ ಟು ಶ್ರೀಶೈಲ ತನಕ ಹೋಗೋ ತನಕ ಏನೇನು ರೂಟ್ ಕೊಟ್ಟು ನನ್ನ ಪುಸ್ತಕದಲ್ಲಿ ಆ ಎಲ್ಲ ರೂಟ್ಗಳಲ್ಲೂ ಸಹಿತ ದಾನಮ್ಮನ ಭಕ್ತರದ ಅಲ್ಲೆಲ್ಲ ಅಭಿವೃದ್ಧಿ ಆಗಬೇಕು. ಗುಣತೀರ್ಥದಲ್ಲೂ ಅಭಿವೃದ್ಧಿ ಆಗಬೇಕು. ಜೊತೆಗೆ ದಾನಮ್ಮನ ವಿಶೇಷವಾಗಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ನಡೀಬೇಕು. ಇನ್ನೂ ಅವು ಏನೇನು ಎಲ್ಲೆಲ್ಲಿ ಕ್ಷೇತ್ರದಲ್ಲಿ ಏನೇನು ಸಿಗುತ್ತೋ ಗೊತ್ತಿಲ್ಲ, ಆ ವಚನ ಸಾಹಿತ್ಯ ಸಿಗಬೇಕು ಅಂತೇಳಿ ನಮ್ಮದು ಮನವಿಯದ. ದಾನಮ್ಮ ತಾಯಿಯವರ ಖಂಡಿತವಾಗಿಯೂ ಸಹಿತ ಅವರು ಶರಣರು ಮತ್ತೆ ಹುಟ್ಟಿ ಬರ್ತಾರೆ. ಕಾಲಜ್ಞಾನದ
ದರೆ ಹಚ್ಚಿ ಕಲಿ ಹಚ್ಚಿ ರಾಜರ ನಡೆದು ಕೀಳಾದು ತನಕ್ಕೆ ಏಳಿಗೆ ನಿತ್ತು ಉರವಣಿಪ ಕಾಲಕ್ಕೆ ಶರಣರು ಬಂದಾರೆಂದು ಸುವ್ವಿ ಬಂದಾರೆ ಎನ್ನಿಸುವಿ. ಆ ಸಂದರ್ಭದಲ್ಲಿ ದಿಕ್ಕಿಗೆ ಧ್ವಜವು ಬಸವ ಧ್ವಜವು ಹಾರ್ಯಾವು. ಕರದೆಲ್ಲ ಮನೆಯೊಳಗಡೆ ಇಷ್ಟಲಿಂಗ ಪೂಜೆಗಳು ನಡೆದಾವು. ನೋಡ್ರಿ, ನಾವು ಬರ್ತಾ ಇದೀವಲ್ಲ, ಪ್ರತಿಯೊಬ್ಬರ ಮನೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಯಾರು ಬೇಕಾದ್ರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಮಾಡಿಬಿಟ್ಟಿವಿ. ಹೆಂಗೆ ಹಣ್ಣು ಮಾರ್ತಾರಲ್ಲ ಹಂಗೆ ಲಿಂಗ, ರುದ್ರಾಕ್ಷಿ, ವಿಭೂತಿ ನಾವು ಮಾರ್ತಾ ಇಲ್ಲ, ಹಂಗೆ ಕೊಡ್ತೇವೆ. ಎಷ್ಟು ಬೇಕಾದ್ರೆ ತಗೊಳ್ಳಿ. ಚಡಚಣದಲ್ಲಿ ಈ ಬಾರಿ 60-70 ಜನ ತಗೊಂಡು ಪ್ರತಿಯೊಂದು ಊರಲ್ಲೂ ಸಹಿತ ದೀಕ್ಷಾ ಕಾರ್ಯಕ್ರಮಗಳು ನಡೆದಾವೆ. ಸೊ ಇದು ಕಾರಣ ಏನು? ಶರಣರು ಬರ್ತಕ್ಕಂಥ ಸಂಕಲ್ಪಗಳು. ಶರಣರು ಹೆಂಗೆ ಬರ್ತಾರೆ? ಹುಟ್ಟು ಬರ್ತಾರೆ ಇಲ್ಲ, ನಿಮ್ಮೆಲ್ಲರ ಆತ್ಮದ ರೂಪಕವಾಗಿ ಅವ್ರ ಎಚ್ಚರಿಕೆ ಉಂಟು ಮಾಡಿ ನಾವಿನ್ನು ಬರ್ತಾ ಇದ್ದೀವಿ, ನೀವೆಲ್ಲರೂ ಜಾಗೃತ ಆಗ್ರಿ, ನೀವೆಲ್ಲರೂ ಇಂಥ ಕಾರ್ಯಕ್ಕೆ ಬರ್ರಿ ಅಂತೇಳಿ ನಿಮ್ಮನ್ನೆಲ್ಲ ಜಾಗೃತ ಮಾಡ್ತಾರೆ. ಹಂಗೆ ಜಾಗೃತ ಆಗಿ ಬಂದವರೇ ನೀವೆಲ್ಲರೂ. ಅದು ಆತ್ಮ ದಾನಮ್ಮನ ಆತ್ಮ ಕದ ತಟ್ಟಿತ್ತು ನಿಮ್ಗೆ ಬಾಗಿಲು. ಯಾರ್ಯಾರು ಇದ್ರೊಳಗೆ ಬರ್ತಾರೋ ಆತ್ಮ ಜಾಗೃತ ಆಗಿದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ದಾನಮ್ಮನ ಒಂದು ಇತಿಹಾಸ ಇರೋದ್ರಿಂದ ಎಲ್ಲ ಒಂದು ಕಡೆ ಬಸವಣ್ಣವ್ರಿಗೂ ಮತ್ತು ದಾನಮ್ಮ ಪ್ರೇಮ. ನಾನು ಯಾವಾಗಲೂ ಹೇಳ್ತೀನಿ, ಹನುಮನ ಹೃದಯದಲ್ಲಿ ರಾಮ ಹೆಂಗೆ ಸ್ಥಿರಸ್ಥಾಯಿಯಾಗಿ ನೆಲೆಸಿದನ, ಹಂಗ ದಾನಮ್ಮನ ಹೃದಯದಲ್ಲಿ ಬಸವಣ್ಣವರು ಸ್ಥಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಅದು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹೆಚ್ಚು ದಾನಮ್ಮ ಒಂದು ಸಿದ್ದರಾಮೇಶ್ವರು ಬಸವಣ್ಣನವ್ರನ್ನ ಅತ್ಯಂತ ಗೌರವಿಸಿರ್ತಕ್ಕಂಥವ್ರು. ಅವರು ಕೊಟ್ಟಿರ್ತಕ್ಕಂಥ ಧರ್ಮತತ್ವವನ್ನು ಮನೆಗೆ ಮುಟ್ಟಿಸಿರ್ತಕ್ಕಂಥವ್ರು. ಇಂಥ ಮಹಾಶ್ರೇಷ್ಠ ತಾಯಿ ದಾನಮ್ಮನವರ ಒಂದು ಅಭಿವೃದ್ಧಿ, ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಂತ ಸಂಕಲ್ಪವನ್ನು ತಗೊಂಡು ಜ್ಯೋತಿ ತಗೊಂಡು ನಾವು ಮನೆಗೆ ಊರುಗಳಿಗೆ ನಿರಂತರವಾಗಿ, ಏನೇ ಕಷ್ಟ ಅಂತೂ ಇಲ್ಲವೇ ಇಲ್ಲ ನಮಗೆ. ಮೊದಲು ನಾನು ಬಗಲಿ ಸರ್ 15 ವರ್ಷದ ಹಿಂದೆ ಬಂದಾಗ ನಮ್ಮ ಪೂಜೆ ನೋಡಿ ಶರಣರು ಬುತ್ತಿ ಕಟ್ಕೊಂಡು ಬಂದಾರೆ ನಮಗೆಲ್ಲ ದೂರ ಓದಲ್ಲೆಲ್ಲ. ಪ್ರಸಾದನೂ ಸಿಗ್ತಾ ಇರಲಿಲ್ಲ. ನೀರು ಒಂದೊಂದು ಊರಲ್ಲಿ 4 ಕಿಲೋಮೀಟರ್ ನೀರು, MB ಪಾಟೀಲ್ ನೀರು ಕೊಡೋದಕ್ಕಿಂತ ಮೊದಲು ಬಹಳ ಕಷ್ಟ ಇದೆ. ಹಾಗಾಗಿ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಧರ್ಮ ಜಾಗೃತಿ ಆಗಿದೆ. ಈಗ ಅದು ಪಾದಯಾತ್ರೆ ಹೋಗಿ ಪ್ರಸಾದ ಯಾತ್ರೆ ಆಗಿದೆ, ಕರದಲ್ಲೆಲ್ಲ ಪ್ರಸಾದ. ಹಂಗಾಗಿ ಇದೇನು ತೊಂದರೆ ಇಲ್ಲ. ಅವ್ರಂದ್ರು ಭಾಳ ಕಷ್ಟ, ಶ್ರಮ ಆಗುತ್ತೆ. ಯಾರು ಇವತ್ತು ನಾಳೆ ಸ್ವಾಮಿಗಳು ಬರಲ್ಲ, ಇದ್ದಲ್ಲಿಗೆ ಹೋಗ್ಬೇಕು. ಆದರೆ ಧರ್ಮದ ಕಡೆ ಜನ ಬರೋದಾದಾಗ ಧರ್ಮವನ್ನೇ ಜನರ ಕಡೆ ಒಯ್ಯಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇರೋದ್ರಿಂದ ಇಂಥ ಕಾರ್ಯ ದಾನಮ್ಮನೇ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಭಾಳ ಅಭಿಮಾನ ಅನಿಸ್ತದೆ. ಉಮರಾಣಿಗೆ ಬಂದರೆ ಎಷ್ಟು ಆನಂದ ಆಗ್ಬಿಡ್ತದೆ ಅಂತಂದರೆ, ತಾಯಿ ತೊಡೆ ಮೇಲೆ ಆನಂದವಾಗಿ ಮಲ್ಕೊಂಡಷ್ಟು ಸಂತೋಷ ಆಗ್ತದೆ. ಮೊನ್ನೆ ಪದೇ ಬರುತ್ತೆ, ವರ್ಷಕ್ಕೆ ಒಂದು 2-3 ಸರಿ ಬಂದಿರ್ತೀನಿ. ನಾನು ಮೊನ್ನೆನೇ 1.5-2 ತಿಂಗಳ ಹಿಂದೆನೇ ಬಂದು ಹೋಗಿದ್ದೆ. ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ತಾಯಿ ಮಹಿಮೆ ಭಾಳ ದೊಡ್ಡದು. ದಾನಮ್ಮನ ತವ್ರ ಮನೆಯವರಂದರೆ ನನಗೆ ಭಾಳ ಆನಂದ. ಅದಕ್ಕಾಗಿ ನೀವೆಲ್ಲರೂ, ನನಗೇನು ಸಂತೋಷ ಆಗುತ್ತಂದರೆ, ಒಂದು ದಾನಮ್ಮನ ಜನ್ಮಸ್ಥಳ, ಆಮೇಲೆ ಅವ್ರ ಲಿಂಗೈಕ್ಯ ಸ್ಥಳ, ಆನಂತರ ಲಿಂಗಾನುಷ್ಠಾನ ಮಾಡಿದ ಸ್ಥಳ, ಆನಂತರ ಲಿಂಗೈಕ್ಯ ಸ್ಥಳ. ಇವು 3 ಭಾಳ ಮುಖ್ಯವಾಗಿರೋದು ಒಬ್ಬ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು. ಜನ್ಮಸ್ಥಳ ಇದೆ, ಜನ್ಮಸ್ಥಳದವರು ಲಿಂಗಾನುಷ್ಠಾನ ಸ್ಥಳಕ್ಕೆ ಬರಬೇಕು. ಏನ್ರಿ? ಅದಕ್ಕೆ ನೀವು ಏಪ್ರಿಲ್ 4 ಮತ್ತು 5 ದಾನಮ್ಮನ ಉತ್ಸವ ನಡೀತಿದೆ ಮತ್ತು ಶರಣ ಸಮಾಗಮ ಕಾರ್ಯಕ್ರಮ ನಡೀತಿದೆ. ಅಲ್ಲಿ 500ಕ್ಕೂ ಹೆಚ್ಚು ದಾಂಪತ್ಯ ಧರ್ಮ ಅಂದರೆ ಮದುವೆ ಮಾಡಿಸಿದ್ದಕ್ಕಾಗಿ ದಾನಮ್ಮನವರು ನಾವು ಸಹಿತ ಇಲ್ಲಿವರೆಗೂ ಸುಮಾರು 2,500 ಮದುವೆಗಳನ್ನು ಮಾಡಿಸಿದ್ವಿ. ಅವರೆಲ್ಲರನ್ನೂ ಸೇರಿಸ್ತಾ ಇದ್ದೀವಿ. ದಾಂಪತ್ಯ ಧರ್ಮ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಆ ಕಾರ್ಯಕ್ರಮ, ರೈತ ಸಮಾವೇಶ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಬಗೀಶರವರು, ನಮ್ಮ ಪದಾಧಿಕಾರಿಗಳು, ಎಲ್ಲರೂ ನಮ್ಮ ಸದಾಶಿವ ಮಾಳಿಯವರು ಅವ್ರ ನೇತೃತ್ವದಲ್ಲಿ ನೀವು ಬಂದ್ರೆ ಭಾಳ ಚಲೋ. ನನ್ನ ಜವಾಬ್ದಾರಿ ಅದ, ಹೇಳಿರಿ, ಅಲ್ಲಿ ನಾನು ಬರ್ಕೊಟ್ಟೀನಿ ಅವ್ರಿಗೆ. ಕರೆಕ್ಟ್ ಅದಲ್ಲಪ್ಪ? ಆಯ್ತು. ನೋಡುವರಪ್ಪ, ಜನನದಿಂದ ಹಿಡಿದು ಅಪ್ ಟು ಲಿಂಗೈಕ್ಯ ಆಗತನ ಅವ್ರಿಗೆಲ್ಲವೂ ನನ್ನ ಭಾವಚಿತ್ರವನ್ನು ಸರಿಯಾಗಿ ಬರೆಸೋಣ.